ಫೋನಿನ ಆ ಕಡೆಯಿಂದ ಡಾಕ್ಟರ್ ದೀಪಕ್ ಅವರಿಗೆ ಕೇಳಿಸಿದ್ದು ವ್ಯಂಗ್ಯವಾದ ನಗು. ಬೆಡ್ ಲೈಟ್ ಆನ್ ಮಾಡಿ ಸಮಯ ನೋಡಿದರೆ ಆಗಲೇ 1:30 ಆಗಿದೆ. ಇನ್ಯಾರ ಜೀವನ ಹಾಳು ಮಾಡಿ ನಗ್ತಾ ಇದ್ದೀಯಾ? ಕನ್ನಡಕ ಹಾಕೋತಾ ಕೇಳಿದ್ರು. ಅರೆರೆ, ನಾನೇ ಫೋನ್ ಮಾಡಿದ್ದು ಅಂತ ಗೊತ್ತಾಯ್ತಾ? ಕೇಳಿದ್ಲು ಸುಂದರಿ. ಇಷ್ಟು ಹೊತ್ತಲ್ಲಿ ನನ್ನ ನಿದ್ದೆ ಹಾಳು ಮಾಡೋರು ಇನ್ಯಾರೂ ಇಲ್ಲ. ಏನೂ ಅನ್ಸಲ್ವಾ ನಿನಗೆ? ಪ್ರತಿ ಬಾರಿ ಸರಿ ರಾತ್ರಿಲಿ ಫೋನ್ ಮಾಡಿ ಯಾರದ್ದೋ ಜೀವನ ಹಾಳು ಮಾಡಿದೆ ಅಂತೀಯಲ್ಲ. ಗುಡುಗಿದ್ರು ಡಾಕ್ಟರ್ ದೀಪಕ್. ಅದೇನು ಹೀಗಂದ್ರಿ ನೀವು? ನಾನು ಹೇಳೋಕೆ ಬಂದಿದ್ದು ಇವತ್ತು ಮತ್ತೊಬ್ಬನನ್ನು ಸುಖದಲ್ಲಿ ತೇಲಿಸಿ ಕಳಿಸಿದ್ದೀನಿ ಅಂತ. ಆಹಾ, ಅವನು ಖುಷಿ ನೋಡಬೇಕಿತ್ತು ನೀವು. ಹೆಣ್ಣನ್ನು ನೋಡಿನೇ ಅದೆಷ್ಟೋ ಕಾಲ ಆದವನ ಹಾಗೆ. ಪಾಪ. ಮತ್ತೆ ಜೋರಾಗಿ ನಗೋಕ್ಕೆ ಶುರು ಮಾಡಿದ್ಲು. ಸಾಕು ನಿಲ್ಲಿಸು. ಎಷ್ಟು ಸಾರಿ ಹೇಳೋದು ನಿನಗೆ? ಸುಮ್ಮನೆ ಆಸ್ಪತ್ರೆಗೆ ಬಾ, ನಾನು ನಿನಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ. ನಿನ್ನ ಜೀವನ ಸರಿ ಮಾಡ್ಕೊ ಅಂದರೆ ಬೇರೆ ಯಾರದ್ದೋ ಹಾಳು ಮಾಡಿದೆ ಅಂತ ಫೋನ್ ಮಾಡ್ತೀಯ. ಬುದ್ಧಿ ಇರೋರು ಮಾಡೋ ಕೆಲಸನಾ ಇದು? ಕೇಳಿದ್ರು ಡಾಕ್ಟರ್ ದೀಪಕ್. ತುಂಬ ತಮಾಷೆ ಮಾಡ್ತೀರಾ ಸರ್ ನೀವು. ಜೀವನ ಸರಿ ಮಾಡೋಕ್ಕಾಗುತ್ತಾ ನಿಮಗೆ? ನಿಜವಾಗ್ಲೂ ಕಾಯಿಲೆ ವಾಸಿ ಮಾಡ್ತೀರಾ? ಅವಳ ದನಿಲಿ ಸಂತಾಪ ಇತ್ತು. ಆ ಕಡೆ ಬರೀ ಮೌನ. ಹೋಗಲಿ, ಇವತ್ತು ನಿಮ್ಮ ಖುಷಿಗೋಸ್ಕರ ಈ ಕೆಲಸ ಬಿಟ್ಟೆ. ನೀವು ಹೇಳಿದ ಹಾಗೆ ಇನ್ಯಾರ ಜೀವನನೂ ಹಾಳು ಮಾಡೋದು ಬೇಡ ಅನಿಸಿ ಫೋನ್ ಮಾಡ್ತಿದ್ದೀನಿ. ಬಹುಶಃ ಇದು ನಿಮಗೆ ನನ್ನ ಕಡೆ ಫೋನ್. ಅವಳ ಧ್ವನಿ ಮಂದವಾಗ್ತಾ ಹೋಯಿತು. ಹಲೋ ಹಲೋ, ಏನಾಯಿತು? ನೀನು ಆರಾಮಾಗೇ ಇದೆಯಾ ತಾನೇ? ಬೆಳಗ್ಗೆ ಆಸ್ಪತ್ರೆಗೆ ಬಾ. ನಿನಗೆ ಕೊಟ್ಟ ಮಾತ್ರೆ ಖಾಲಿ ಆಗಿರಬೇಕು. ಒಮ್ಮೆ ಟೆಸ್ಟ್ ಮಾಡ್ತೀನಿ. ಅವ್ರ ಧ್ವನಿಲಿದ್ದದ್ದು ಕಾಳಜಿ. ಖಂಡಿತ ನಾಳೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅನ್ನಿಸ್ತು. ಒಂದು ಕಡೆ ಫೋನ್ ಮಾಡಿದೆ. ಅವಳ ಧ್ವನಿ ಗಂಭೀರವಾಗಿತ್ತು. ಕಡೆ ಫೋನ್? ಏನು ಮಾತಾಡ್ತಾ ಇದೀಯಾ? ಏನಾಗಿದೆ ನಿನಗೆ? ಕಾಳಜಿಯ ಧ್ವನಿಯಲ್ಲಿ ಕೇಳಿದ್ರು ಡಾಕ್ಟರ್ ದೀಪಕ್. ವರ್ಷ ಆಯಿತು. ಇವತ್ತಿಗೆ 1 ವರ್ಷ ಆಯಿತು ನನ್ನ ಮಗು ಹೋಗಿ. ಇನ್ನೂ ಬದುಕಿದ್ದೀನಲ್ಲ ಅಂತ ನನ್ನ ಬಗ್ಗೆ ನನಗೇ ಅಸಹ್ಯ ಮೂಡ್ತಾ ಇದೆ. ನಮ್ಮೂರು ಸೋಮನಹಳ್ಳಿ. ನಮ್ಮಪ್ಪ ಅಮ್ಮನಿಗೆ ನಾನೊಬ್ಬಳೇ ಮಗಳು. ನನ್ನ ಕಾಯೋಕ್ಕೆ 3 ಜನ ಅಣ್ಣಂದರು. ಯಾವತ್ತೂ ನನಗೆ ದುಃಖದ ನೆರಳು ಕೂಡ ಸೂಕಿರಲಿಲ್ಲ. ಬಡತನದಲ್ಲೂ ಅದೆಷ್ಟು ಸುಖವಾಗಿದ್ವಿ ನಾವು. ಅದು ಯಾವತ್ತೂ ನಮ್ಮೂರ ಜಾತ್ರೆಯಲ್ಲಿ ನನ್ನನ್ನು ನೋಡಿ ಮದುವೆ ಆಗ್ತೀನಿ ಅಂತ ಮುಂದೆ ಬಂದಿದ್ದ ಅವನು. ಸ್ವಂತ ಲಾರಿ ಇದೆ, ಕೈ ತುಂಬ ದುಡಿತಾನೆ. ಹಾಗಂತ ಹೇಳಿ ನನ್ನನ್ನು ಕೊಟ್ಟು ಮದುವೆ ಮಾಡಿದ್ರು. ಹೊಸದರಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಬೆಂಗಳೂರು ಹೊಸ್ತು ಜೀವನ ಶುರು ಮಾಡಿದ್ವಿ. ಅವನು ನನ್ನನ್ನು ಚೆನ್ನಾಗೇ ನೋಡ್ಕೊತಿದ್ದ. ಬೆಳಗ್ಗೆ ಹೋಗೋನು ಬುತ್ತಿ ಕೊಟ್ಟು ಕಳಿಸ್ತಿದ್ದೆ. ಸಂಜೆ ಅದೇ ಡಬ್ಬದಲ್ಲಿ ಮಲ್ಲಿಗೆ ತಂದಿರೋನು. ಸುಖಿ ಸಂಸಾರ. ಎಲ್ಲ ಚೆನ್ನಾಗೇ ಇತ್ತು. ಆದರೂ ಹೀಗೆ ಯಾಕಾಯಿತು? ಮೊದಲನೇ ಮಗು ನಿರೀಕ್ಷೆಯಲ್ಲಿದ್ದೆ ನಾನು. ತೇಲ್ತಿದ್ದೆ ನಾನು. ಅಮ್ಮ ಆರೈಕೆ ಮಾಡೋರು, ಅಣ್ಣಂದರು ಬೇಕಾದ್ದನ್ನು ತಂದುಕೊಡೋರು, ಅಪ್ಪ ತುತ್ತು ತಿನ್ನಿಸಿ ಲಾಲಿ ಹಾಡೋರು. ಗಂಡನಿಂದ ಬೆಳಗ್ಗೆ ಒಂದು ಫೋನು, ಸಂಜೆ ಒಂದು ಫೋನ್ ಬರೋದು. ಸ್ವರ್ಗದಲ್ಲಿದ್ದೀನೇನೋ ಅನಿಸೋದು. ಆ ಸಮಯದಲ್ಲೇ ಬಂದಿದ್ದು ನಿಮ್ಮ ಮೊದಲನೇ ಫೋನ್. ಅವ್ರಿಗೆ ಹುಷಾರಿಲ್ಲ ಅಂದ್ರಿ. ತುಂಬ ಗಾಡಿ ಓಡಿಸ್ತಾರೆ. ನಾನು ಬಸ್ರು ಅಂತ ತವರು ಸೇರಿದ ಮೇಲೆ ಊಟ ತಿಂಡಿ ಹೊರಗೆ ಮಾಡ್ತಾ ಇದ್ದಾರೆ. ಹೀಗಾಗಿ ಹೆಚ್ಚು ಕಡಿಮೆ ಆಗಿರಬಹುದು ಅಂದ್ಕೊಂಡೆ. ನನ್ನನ್ನು ಅಮ್ಮನ ಮನೇಲಿ ಬಿಟ್ಟು ಅಣ್ಣಂದ್ರಿಬ್ಬರು ಆಸ್ಪತ್ರೆಗೆ ಬಂದಾಗಲೇ ತಿಳಿದಿದ್ದು ಅವರಿಗೆ ಸೋಂಕಿರೋದು. ನನ್ನ ಹೆರಿಗೆ ಆಗೋವರೆಗೂ ಅಣ್ಣಂದ್ರು ನನಗೆ ವಿಷಯ ಹೇಳೇ ಇರಲಿಲ್ಲ ಗೊತ್ತಾ. ಅವ್ರು ಸತ್ತ ದಿನವೇ ನನಗೆ ಗೊತ್ತಾಗಿದ್ದು. ಅವರ ದುಶ್ಚಟಕ್ಕೆ ಅವರೂ ಬಲಿಯಾಗಿದ್ದರು, ನನ್ನನ್ನು ಬಲಿಯಾಗಿಸಿದ್ರು ಅಂತ. ಆ ದಿನಾನು ನನಗೆ ನನ್ನ ಮಗುಗೂ ತೊಂದರೆ ಆಗ್ಬೋದು ಅನ್ನೋ ಯೋಚನೆ ಬರಲೇ ಇಲ್ಲ ನೋಡಿ. ಇವ್ರು ಸತ್ತರು. ಲಾರಿ ಮಾರಿ ಬಂದ ಹಣನ ಮಗುಗೆ ಅಂತ ಬ್ಯಾಂಕಲ್ಲಿಟ್ಟು
ನಾನು ಕೆಲಸಕ್ಕೆ ಸೇರಿಕೊಂಡೆ. ಮಗು ಅಮ್ಮನ ಹತ್ರ ಬೆಳೀತಾ ಹೋಯಿತು. ನಿಜ ಹೇಳಬೇಕು ಅಂದರೆ ಆಗ ನನಗೆ ನಿಮ್ಮ ಬಗ್ಗೆ ಎಷ್ಟು ಭರವಸೆ ಇತ್ತು ಗೊತ್ತಾ. ಬದುಕಿನ್ನೂ ಮುಗ್ದಿಲ್ಲ, ನನ್ನ ಕಾಯಿಲೆ ವಾಸಿ ಆಗಿಬಿಡುತ್ತೆ, ನಾನು ನನ್ನ ಮಗು ಜೊತೆ ಜೀವನ ಮಾಡ್ತೀನಿ ಅನ್ನೋ ಆಸೆ ಇತ್ತು. ಆವತ್ತು ಅಮ್ಮನ ಫೋನ್ ಬರೋವರೆಗೂ ಒಂದು ರಾತ್ರಿ ಜ್ವರ ಅಂತ ಮಲಗ್ದವನು ಮತ್ತೆ ಕಣ್ ತೆರೆದು ನೋಡಲೇ ಇಲ್ಲ. ಏನು ಮಾಡಿದ್ರಿ ಆವತ್ತು? ಬುಸ್ಗುಡ್ತಾ ಇದ್ಲು. ಸೋಂಕಿದ್ದಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ನಿಮ್ಮ ಹಳ್ಳಿಯಿಂದ ಆಸ್ಪತ್ರೆ ತುಂಬ ದೂರ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಮಗು ಉಸಿರು ಚೆಲ್ಲಿತ್ತು. ಅದ್ರ ಬಗ್ಗೆ ನನಗೂ ಬೇಸರ ಇದೆ. ಆದರೆ ನೀನೇ ಹಾದಿ ತುಳಿಬಾರ್ದಿತ್ತಲ್ವಾ? ನಿನ್ನ ಬದುಕು ಹಾಳಾಯಿತು ಅಂತ ಅದೆಷ್ಟು ಜನರನ್ನ ಬಲಿ ತಗೊಳ್ಳೋಕೆ ಮುಂದಾದೆ ನೀನು? ಪ್ರಶ್ನಿಸಿದ್ರು ಡಾಕ್ಟರ್ ದೀಪಕ್. ಕೋಪ ಇತ್ತು ನನಗೆ. ಬದುಕಿನ ಬಗ್ಗೆ, ಕಟ್ಕೊಂಡವನ ಬಗ್ಗೆ, ಇಂಥವನು ಕಟ್ಟಿದ ಮನೆಯವ್ರ ಬಗ್ಗೆ. ನನಗೆ ಒಂದು ಮಾತು ಹೇಳಿದೆ. ಕೊನೆಗಾಲದಲ್ಲಿ ನನ್ನ ಜೊತೆ ಕಾಲನೂ ಕಳಿದೆ ನನ್ನನ್ನು ಬಿಟ್ಟು ಹೋದ ನನ್ನ ಮಗು ಬಗ್ಗೆ. ಅವನೇನಾದ್ರು ಸಾಯ್ತಾನೆ ಅಂತ ಗೊತ್ತಿದ್ರೆ ಬಹುಶಃ ಕೊನೆ ದಿನಗಳಲ್ಲಿ ಅವನ್ನ ನನ್ನ ಜೊತೆನೇ ಇಟ್ಕೊಂಡಿರ್ತಿದ್ದೆ. ಅಮ್ಮನ ಮನೆಯಿಂದ ಕರ್ಕೊಂಬಂದ್ಬಿಡ್ತಿದ್ದೆ. ಅವನದೇನು ತಪ್ಪು ಹೇಳಿ? ನನ್ನಂಥ ಅಮ್ಮನಿಗೆ ಮಗ ಆಗಿದ್ದ. ನಂದಾದರೂ ಏನು ತಪ್ಪು? ಮನೆಯವ್ರು ತೋರಿಸ್ದವನ್ನ ಎದುರಾಡದೆ ಮದುವೆ ಆಗಿದ್ದ. ತಪ್ಪು ನಿಂದಲ್ಲ, ಕೊರ್ಗೋದು ಬಿಡು. ಔಷಧಿ ಆರೈಕೆ ಮುಂದುವರಿಸು. ಇದ್ದಷ್ಟು ದಿನ ನೀನು ನಿನಗಾಗಿ ಬಾಳು. ಕಾಳಜಿ ಮಾತದು. ಬದುಕು ಯಾಕೆ? ನನ್ನಿಂದ ಕಾಯಿಲೆ ಅಂಟಿಸ್ಕೊಂಡವ್ರಲ್ಲ ಅವರು ಅವ್ರ ಮನೆಯವ್ರು ಹಾಕೋ ಹಿಡಿ ಶಾಪನ ಇನ್ನೂ ಅನುಭವಿಸೋಕ? ಆ ಕಡೆ ಬರೀ ಮೌನ. ನನಗರ್ಥ ಆಗಬೇಕಿತ್ತು. ವಾರಾನ್ಗಟ್ಲೆ ಮನೆಯಿಂದ ಹೊರಗುಳಿಯೋ ಗಂಡಸರು ಅವರವರ ಅವಸರಕ್ಕೆ ದಾರಿ ಹುಡುಕಿರ್ತಾರೆ ಅಂತ ಗೊತ್ತಾಗಲೇ ಇಲ್ಲ. ನನಗೆ ಗೊತ್ತಾಗಲೇ ಇಲ್ಲ. ಮುಗಿದೋಯ್ತು, ಎಲ್ಲ ಮುಗಿದೋಯ್ತು. ನನ್ನದಲ್ಲ ತಪ್ಪಿಗೆ ನನ್ನ ಇಡೀ ಜೀವನ ನಾಶ ಆಗೋಯ್ತು. ತೀರಿಸ್ಕೊಂಡೆ, ಎಲ್ಲ ದ್ವೇಷನೂ ತೀರಿಸ್ಕೊಂಡೆ. ಇವತ್ತಿನ ಮನ್ಮಥನನ್ನು ಸೇರಿಸಿ ಒಟ್ಟು 64 ಜನ ಗಂಡಸರು ನನ್ನ ಸೌಂದರ್ಯಕ್ಕೆ ಬೆರಗಾಗಿ ಏಡ್ಸ್ನ ಬಳುವಳಿಯಾಗಿ ಪಡೆದೋರು. ಒಮ್ಮೊಮ್ಮೆ ಅವನ ಜೇಬಲ್ಲಿ 10 ರೂಪಾಯಿ ಇಲ್ಲ ಅಂದರೂ ಸುಖಿಸಿದ್ದೀನಿ. ನನಗವನ ದುಡ್ಡಿಗಿಂತ ಅವನಿಗೆ ರೋಗ ಅಂಟಿಸೋದು ಬೇಕಾಗಿತ್ತು. ಅದೆಷ್ಟು ಬಣ್ಣದ ಮಾತಾಡ್ತಾರೆ ಗಂಡಸರು. ನನ್ನಂಥವಳ ಜೊತೆ ಇರೋವಾಗ ಮನೇಲಿ ಕಾಯ್ತಿರೋ ಹೆಂಡತಿ ಮಕ್ಕಳ ಮುಖ ನೆನಪಾಗಲ್ವ ಅವ್ರಿಗೆ? ಆ ಕ್ಷಣಕ್ಕೆ ನೇಯೋಕೆ ಸಿಕ್ಕರೆ ಸಾಕು. ಬೀದಿ ತುಂಬ ಹೋಟೆಲ್ಗಳೇ. ಬಣ್ಣದ ಬೆಳಕಲ್ಲಿ, ಚಂದದ ಅಲಂಕಾರದಲ್ಲಿ ರುಚಿಸೋಕೆ ಸಿಕ್ಕರೆ ಸಾಕು. ಥೂ, ನಾಯಿಗಳು. ಒಮ್ಮೆಲೆ ಅವಳ ಅಂತರಂಗದಲ್ಲಿ ಉರಿದಿದ್ದ ಜ್ವಾಲೆ ಹೂಗಳಿದ್ದಾಯಿತು. ಬಿಡು, ಈಗ ನಾಳೆ ಆಸ್ಪತ್ರೆಗೆ ಬಾ, ನಿಂದೊಂದು ಬ್ಲಡ್ ಚೆಕಪ್ ಆಗಬೇಕು. ಮತ್ತೆ ಕರೆದ್ರು. ಚೆನ್ನಾಗಿ ಹೇಳಿದ್ರಿ. ಒಂದು ಮಾತು ಕೇಳ ನಿಮ್ಮನ್ನ. ನನ್ನನ್ನು ಇಷ್ಟು ಸಾರಿ ನೋಡಿದಿರಲ್ಲ ನೀವು, ಒಮ್ಮೆ ಮೈ ಮುಟ್ಟಬೇಕು ಅನಿಸ್ಲಿಲ್ವಾ ನಿಮಗೆ? ರೋಗ ಹರಡಿತು ಅಂತ ಭಯ ಆಗಿರಬೇಕು ಪಾಪ. ಮತ್ತದೇ ವ್ಯಂಗ್ಯ ನಗು. ಛೇ, ಏನು ಮಾತಾಡ್ತಾ ಇದೆಯಾ ನೀನು? ನೀನೊಬ್ಬ ರೋಗಿ, ನಾನೊಬ್ಬ ವೈದ್ಯ. ನೆನಪಿರಲಿ. ಅವ್ರಿಗಾಗಿದ್ದು ಬೇಸರನೋ ಅವಮಾನನೋ ಅರ್ಥವಾಗಲಿಲ್ಲ. ಹೋಗಲಿ ಬಿಡಿ, ನೀವು ಪ್ರಾಣ ಉಳಿಸೋರು, ನಾವು ಸೋಂಕು ಹರಡೋರು. ಆದರೂ ಒಂದು ಬೇಡಿಕೆ ನಿಮ್ಮಲ್ಲಿ. ಸಾಧ್ಯ ಆದರೆ ಈ ಹಾಳು ಕಾಯಿಲೆ ಮಕ್ಕಳನ್ನು ಕೊಲ್ಲದ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಎಲ್ಲ ಸಹಾಯಕ್ಕೆ ಥ್ಯಾಂಕ್ಸ್. ಬೆಳಗ್ಗೆ ಆಸ್ಪತ್ರೆಯಲ್ಲಿ ಸಿಗ್ತೀನಿ. ಗುಡ್ ನೈಟ್. ಫೋನ್ ಇಟ್ಟಾಗ ಸಮಯ 3:30 ಆಗಿರಬಹುದು. ಇಲ್ಲಿ ಡಾಕ್ಟರ್ ದೀಪಕ್ ಅವರಿಗೆ ನಿದ್ದೆ ಹತ್ತದೆ ಹೊರಳಾಡಿ ಬೆಳಕಿಗೆ ಕಾದು ಆಸ್ಪತ್ರೆಗೆ ಹೊರಟರು. ಆಸ್ಪತ್ರೆ ಬಾಗಿಲಲ್ಲಿ ಕಾರ್ ನಿಲ್ಲಿಸ್ತಿದ್ದ ಹಾಗೇನೆ ಅಲ್ಲಿಗೆ ಏರಿಯಾ ಇನ್ಸ್ಪೆಕ್ಟರ್ ಬಂದರು. ಒಂದು ಬಾಡಿನ ಐಡೆಂಟಿಫೈ ಮಾಡೋಕೆ ಅಂತ ಇವರನ್ನು ಕರ್ಕೊಂಡು ಹೋದರು. ಆಸ್ಪತ್ರೆಯಿಂದ ಸುಮಾರು 3 ಕಿಲೋಮೀಟರ್ ದೂರದ ಹೈವೇಲಿ ಒಂದು ಹೆಣ. ನೀಲಿ ಸೀರೆ ಉಟ್ಟಿದ್ದ ಚಂದದ ಹುಡುಗಿ ಲಾರಿ ಡಿಕ್ಕಿ ಹೊಡೆದು ರಸ್ತೆಯಲ್ಲೇ ಪ್ರಾಣ ಹೋಗಿತ್ತು. ಅವಳನ್ನು ತೋರಿಸಿ ಇನ್ಸ್ಪೆಕ್ಟರ್ ಅಂದರು,
ಯಾವನೋ ಕುಡುಕ್ ಬಡ್ಡಿ ಮಗ ಗುದ್ದಿರಬೇಕು ಅಂದ್ಕೊಂಡ್ವಿ. ಆದರೆ ಅವಳ ಕೈಯಲ್ಲಿ ಪತ್ರ ನೋಡಿ ಗೊತ್ತಾಯಿತು ಅವಳೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ. ನೋಡಿ, ನಿಮ್ಮ ಹೆಸರು ವಿಳಾಸ ಎರಡೂ ಇದರಲ್ಲಿದೆ. ಪತ್ರ ಕೈಲಿ ಹಿಡಿದು ಓದೋಕ್ಕೆ ಶುರು ಮಾಡಿದ್ರು. ನಿಮ್ಮ ಕಾಳಜಿ ಹಾಗೆ ಕನಿಕರಕ್ಕೆ ನಾನೆಂದೂ ಋಣಿ. ನಿನ್ನೆ ನಿಮಗೆ ಫೋನಲ್ಲೇ ಹೇಳಬೇಕು ಅಂತಿದ್ದೆ, ಆದರೆ ಆಗಲಿಲ್ಲ. ಸಾವಿತ್ರಿ ಅಂತ ಹೆಸರಿಟ್ರು ನನಗೆ ಮನೆಯವರು. ನಾನು ಗಂಡನ ಪ್ರಾಣ ಉಳಿಸೋಕ್ಕೂ ಆಗಲಿಲ್ಲ, ಗರ್ತಿಯಾಗಿ ಬಾಳೋಕ್ಕೂ ಆಗಲಿಲ್ಲ. ನನ್ನ ಬ್ಯಾಗ್ನಲ್ಲಿರೋ ಪುಸ್ತಕದಲ್ಲಿ ನನ್ನನ್ನು ಸುಖಿಸೋ ಸೋಗಲ್ಲಿ ಸೋಂಕು ಅಂಟಿಸ್ಕೊಂಡವರ ಹೆಸರು ಹಾಗೆ ಗಾಡಿ ನಂಬರ್ಗಳಿವೆ. ಸಾಧ್ಯ ಆದರೆ ಅವ್ರಿಗೂ ಸಹಾಯ ಮಾಡಿ. ನನ್ನ ಬಗ್ಗೆ ದೊಡ್ಡ ಸುದ್ದಿ ಆಗಲಿ. ಆಗಲಾದರೂ ಗಂಡಸರು ಮನೆಯಿಂದ ಹೊರಗೆ ಎಂಜಲು ಬಾಚೋದು ಕಡಿಮೆ ಆಗಬಹುದು. ಅಥವಾ ಗಂಡಂದ್ರ ಬಗ್ಗೆ ನನ್ನಂಥ ಮುಗ್ಧ ಹೆಂಡತಿಯರು ನಿಗಾ ಇಡಬಹುದು. ಒಟ್ಟಿನಲ್ಲಿ ನನ್ನ ದುಸ್ಥಿತಿ ಮತ್ತೊಂದು ಹೆಣ್ಣಿಗೆ ಬಾರದಿರಲಿ. ನನ್ನನ್ನು ಸಹಿಸಿಯೂ ನಾನು ಚೆನ್ನಾಗಿರಲಿ ಅಂತ ಹರಿಸಿದ ನಿಮಗೆ ನನ್ನ ನಮಸ್ಕಾರಗಳು.